ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 3 ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡೋಣ. ಈ ವಿಡಿಯೋದಲ್ಲಿ ನಾನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಎಲ್ಲ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಅಧ್ಯಾಯದ ಮೇಲೆ ಕೇಳಲಾದಂಥ ಪ್ರಶ್ನೆಗಳನ್ನು ಸಹ ತೆಗೆದುಕೊಂಡಿದ್ದೇನೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಗಳು, ತ್ರಿಕೋನಮಿತಿ ಪ್ರಸ್ತಾವನೆ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಹಾಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ನೀವು ಬಿಡಿಸಬೇಕಾದ್ರೆ ನೀವು ನೆನಪಿಡಬೇಕಾದಂಥ ಬಹುಮುಖ್ಯ ಸೂತ್ರಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಇಲ್ಲಿ ಪ್ರಮುಖವಾಗಿ 4 ಸೂತ್ರಗಳನ್ನು ನಾನು ಬರೆದಿದ್ದೇನೆ. ಮೊದಲನೇ ಸೂತ್ರದಲ್ಲಿ ವೃತ್ತದ ತ್ರಿಜ್ಯ r ಆಗಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ a = 5r². ಹಾಗೆ ಎರಡನೇ ಸೂತ್ರ ವೃತ್ತದ ಉದ್ದ ಅಥವಾ ವೃತ್ತದ ಪರಿಧಿಯನ್ನ ಕಂಡುಹಿಡಿಯುವಂಥ ಸೂತ್ರ c = 2πr. ಈ ಎರಡೂ ಸೂತ್ರಗಳನ್ನು ನೀವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಕಲ್ತಿದ್ದೀರಿ. ಈ ಸೂತ್ರದಲ್ಲಿ ಬರುವ r ಅಂದರೆ ವೃತ್ತದ ತ್ರಿಜ್ಯ, 5 ಅಂದರೆ ಇದರ ಬೆಲೆ 22/7 ಅಥವಾ 3.14 ನೀವು ಬಳಸಬಹುದು. ಕೆಲವೊಮ್ಮೆ 5ನ ಬೆಲೆಯನ್ನು ಕೊಟ್ಟಿರ್ತಾರೆ, ಕೆಲವೊಮ್ಮೆ ಕೊಟ್ಟಿರೋದಿಲ್ಲ. 5ನ ಬೆಲೆಯನ್ನು ಕೊಡದೇ ಇರೋ ಸಂದರ್ಭದಲ್ಲಿ ನೀವು ಸಾಮಾನ್ಯವಾಗಿ 22/7 5ನ ಬೆಲೆಯಾಗಿ ಬಳಸಬಹುದು. ಸೊ ಈಗ ನಾವು ವೃತ್ತದ ಮೇಲಿನ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಬರುವಂಥ ಸಮಸ್ಯೆಗಳನ್ನು ಬಿಡಿಸಲು ಬೇಕಾಗಿರುವ 2 ಬಹುಮುಖ್ಯವಾದ ಸೂತ್ರಗಳನ್ನು ನೋಡೋಣ. ಸೊ ಇಲ್ಲಿ ನಾನು ಬಿಡಿಸಿರುವಂಥ O ಕೇಂದ್ರಿರುವ ವೃತ್ತದಲ್ಲಿ OA ಮತ್ತು OBಗಳು ಈ ವೃತ್ತದ ತ್ರಿಜ್ಯಗಳಾಗಿವೆ. ಜೊತೆಗೆ APB ಈ ವೃತ್ತದ ಕಂಸವಾಗಿದೆ. ತ್ರಿಜ್ಯಗಳಾದ OA ಮತ್ತು OBಗಳು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ ಥೀಟಾ ಆಗಿದೆ. OA OB ತ್ರಿಜ್ಯಗಳು ಹಾಗೆ ಕಂಸ APB ಇಂದ ಆವೃತ್ತವಾದ OAPBಯು ಇಲ್ಲಿ ತ್ರಿಜ್ಯಾಂತರ ಖಂಡವಾಗಿದೆ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು θ/360° × 5r² ಆಗುತ್ತದೆ. ಅಂದರೆ ಥೀಟಾ ಕೋನ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360° × 5r² ಆಗಿದೆ. ಇಲ್ಲಿ 5r² ಅಂದರೆ ನಿಮ್ಗೆ ಗೊತ್ತಿದೆ, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಹಾಗೆ ನೀವು ನೆನಪಿಡಬೇಕಾದ ಮತ್ತೊಂದು ಬಹುಮುಖ್ಯವಾದ ಸೂತ್ರ ಎಂದರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ/360° × 2πr. ಈ ಸೂತ್ರದಲ್ಲಿ 2πr ಅಂದರೆ ಅದು ಪರಿಧಿ ಅಥವಾ ವೃತ್ತದ ಉದ್ದವಾಗಿದೆ. ಇಲ್ಲಿ ಕಂಸವು ಪರಿಧಿಯ ಒಂದು ಭಾಗವಾಗಿರುವುದು ಎಂಬುದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕು. ಸೊ ಹೀಗೆ ನೀವು ಈ 4 ಸೂತ್ರಗಳನ್ನು ನೆನಪಿಟ್ಟುಕೊಂಡ್ರೆ ಈ ಅಧ್ಯಾಯದ ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಯಾವುದೇ ಪ್ರಶ್ನೆಗಳನ್ನು ನೀವು ಬಿಡಿಸಬಹುದು. ಸೊ ನಾವೀಗ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ 3 ಮಾರ್ಕ್ಸಿನ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲೊಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 cm² ಆಗಿದೆ. ಕೋನ AOB 120° ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದಕ್ಕೆ ಸಂಬಂಧಿಸಿದ ಒಂದು ಚಿತ್ರವನ್ನು ನಮಗೆ ಇಲ್ಲಿ ನೀಡಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಕೋನ AOB ಅನ್ನು 120° ಆಗಿ ನೀಡಿದ್ದಾರೆ. ಇಲ್ಲಿ ಕೋನ AOB ಅಂದರೆ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಈ ತ್ರಿಜ್ಯಾಂತರ ಖಂಡದ ಕೋನವನ್ನು ನಾವು ಥೀಟಾ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಇಲ್ಲಿ ಕೋನ AOB ಅಂದರೆ ಥೀಟಾದ ಅಳತೆಯಾಗಿರುತ್ತದೆ. ಆದ್ದರಿಂದ ನಾವಿಲ್ಲಿ ಕೋನ AOB ಅಂದರೆ θ = 120° ಅಂತ ಬರೆದುಕೊಳ್ಳೋಣ. ಹಾಗೆ ನಮಗೆ ಪ್ರಶ್ನೆಯಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು 462 cm² ಆಗಿ ನೀಡಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 462 cm² ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಪ್ರಶ್ನೆಯಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ AYB ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ/360° × 2πr ಆಗಿದೆ. ಈ ಸೂತ್ರದಲ್ಲಿ ಥೀಟಾದ ಬೆಲೆ ನಮಗೆ ತಿಳಿದಿದೆ. ಫೈನ ಬೆಲೆ 22/7 ನಾವಿಲ್ಲಿ ಬಳಸಬೇಕು. ಆದರೆ ನಮಗೆ ಈ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯಲು ಬೇಕಾದಂಥ ಈ ವೃತ್ತದ ತ್ರಿಜ್ಯದ ಅಳತೆಯನ್ನು ನೀಡಿಲ್ಲ. ಆದ್ದರಿಂದ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 462
ಈ ದತ್ತಾಂಶದ ಸಹಾಯದಿಂದ ನಮಗೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯಲು ಬೇಕಾದಂತ ವೃತ್ತದ ತ್ರಿಜ್ಯ r ನ ಬೆಲೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ ಇದರ ಸೂತ್ರ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ ಇಂಟು φr² ಅನ್ನು ಬರೆದುಕೊಂಡಿದ್ದೇನೆ. ಈಸ್ ಈಕ್ವಲ್ ಟು 462 ಬಲಭಾಗದಲ್ಲಿ ಇದ್ದ ಹಾಗೆ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಥೀಟಾದ ಬೆಲೆ 120 ಬರೆದುಕೊಳ್ಳೋಣ, ಭಾಗಿಸು ಛೇದದಲ್ಲಿರುವ 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಇಂಟು ಫೈನ ಬೆಲೆ ಇಲ್ಲಿ ನಾವು 22/7 ಆದೇಶಿಸಿಕೊಳ್ಳೋಣ, ಇಂಟು ನಾವು ಕಂಡುಹಿಡಿಯಬೇಕಾದ ತ್ರಿಜ್ಯ r ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ 462 ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ನಾವೀಗ 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 12 1 12 3 36 ಆಗೋದ್ರಿಂದ ಇದರ ಸಂಕ್ಷಿಪ್ತ ರೂಪವು 1/3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿರುವ r ವರ್ಗವನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ ಸಮೀಕರಣದ ಎಡಭಾಗದ ಛೇದದಲ್ಲಿರುವ /3/7 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ /3 ಮತ್ತು /7 ಬಲಭಾಗಕ್ಕೆ ಹೋಗಿ ಅಂಶದಲ್ಲಿ 462ಕ್ಕೆ ಗುಣಿಸಲ್ಪಟ್ಟು ಅಂಶವು 462 × 3 × 7 ಆಗುತ್ತದೆ. ಭಾಗಿಸು ಅಂಶದಲ್ಲಿರುವ 22 ಗುಣಿಸು ಬಲಭಾಗಕ್ಕೆ ಬಂದಾಗ ಇದು /22 ಆಗುತ್ತದೆ. ಹಾಗಾಗಿ ಈ ಸಮೀಕರಣದ ಮುಂದಿನ ಹಂತವು ಇಲ್ಲಿ r ವರ್ಗ ಈಸ್ ಈಕ್ವಲ್ ಟು 462 × 3 × 7 /22 ಆಗುತ್ತದೆ. ನಾವೀಗ 462ಕ್ಕೆ 22ರಿಂದ ಭಾಗಿಸಿಕೊಳ್ಳೋಣ. 22 1 22 22 2 44 ಆಗುತ್ತದೆ. 46ರಲ್ಲಿ 44ನ್ನು ಕಳೆದಾಗ ಉಳಿಯುವ ಶೇಷ 2 2 ಮತ್ತು 2 22 22 1 22 ಆಗುತ್ತದೆ. ಸೊ ನಾವು 462 ಮತ್ತು 22ನ್ನು 11ರಿಂದ ಬೇಕಾದರೂ ಭಾಗಿಸಿಕೊಳ್ಬೋದು. ಸೊ ನಾನು ಇಲ್ಲಿ ನೇರವಾಗಿ 22ರಿಂದಲೇ ಭಾಗಿಸಿಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ r ವರ್ಗ ಇದ್ದ ಹಾಗೆ ಬರೆದುಕೊಳ್ಳೋಣ. 21 ಇಂಟು 3 7 ಎಷ್ಟಾಗ್ತದೆ? 21 ಆಗುತ್ತದೆ. ಸೊ r ವರ್ಗ ಈಸ್ ಈಕ್ವಲ್ ಟು 21 × 21 ಅಂದರೆ 21ರ ವರ್ಗವಾಗುತ್ತದೆ. ಈ ವರ್ಗ ಮತ್ತು ವರ್ಗವನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ r ನ ಬೆಲೆಯು 21 ಆಗುತ್ತದೆ. ಆದ್ದರಿಂದ ಈ ವೃತ್ತದ ತ್ರಿಜ್ಯ r ನ ಬೆಲೆಯು 21 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ AYB ಕಂಸದ ಉದ್ದವನ್ನು ಕಂಡುಹಿಡಿಯಲು ಬೇಕಾಗಿರುವ ಈ ವೃತ್ತದ ತ್ರಿಜ್ಯ r ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರದ ಸಹಾಯದಿಂದ AYB ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ AYB ಅಳತೆಯನ್ನು ಕಂಡುಹಿಡಿಯುವ ಸೂತ್ರವು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಸ್ ಈಕ್ವಲ್ ಟು θ/360 ಡಿಗ್ರಿ ಇಂಟು 2φr ಆಗಿದೆ. ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ 120 ಡಿಗ್ರಿ, ಫೈನ ಬೆಲೆ 22/7 ಹಾಗೆ r ತ್ರಿಜ್ಯದ ಅಳತೆಯನ್ನು 21 ಆದೇಶಿಸಿದಾಗ ಇದರ ಮುಂದಿನ ಹಂತವು 120/360 ಡಿಗ್ರಿ ಇಂಟು 2 ಗುಣಿಸು ಫೈನ ಬೆಲೆ 22/7 ಇಂಟು r ನ ಬೆಲೆ 21 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡಿ 12 1 12 3 36 ಆಗುತ್ತದೆ. 3 1 3 3 7 21 ಆಗುತ್ತದೆ. 7 1 7 7 1 7 ಆಗುತ್ತದೆ. ಹೀಗೆ ಇದನ್ನು ಸಂಕ್ಷೇಪಿಸಿಕೊಂಡಾಗ ಇಲ್ಲಿ ಉಳಿಯುವುದು 2 × 22. 2 × 22 ಅಂದರೆ 44 ಆಗುವುದರಿಂದ ನಮಗೆ ಬೇಕಾಗಿರುವ ಅಂದರೆ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ಕಂಸ AYBಯ ಉದ್ದವು ಇಲ್ಲಿ 44 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ಈ ಲೆಕ್ಕವನ್ನು ಮಾಡಿ 3 ಮಾರ್ಕ್ಸನ್ನು ಪಡಿಬಹುದು. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ನಮಗೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ಕಂಸ ಎಂದು ಬರೆದುಕೊಳ್ಳೋಣ. ಯಾಕೆಂದರೆ ಪ್ರಶ್ನೆಯಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ತ್ರಿಜ್ಯಾಂತರ ಖಂಡದ ಕಂಸ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ ಇಂಟು φr² ಆಗಿರೋದ್ರಿಂದ ನಾವು ಈ ಸಮೀಕರಣದ ಎಡಭಾಗದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ θ/360 ಡಿಗ್ರಿ ಇಂಟು φr² ಅಂತ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ತ್ರಿಜ್ಯಾಂತರ ಖಂಡದ ಕಂಸಕ್ಕೆ ಸಮನಾಗಿರೋದ್ರಿಂದ ನಾವಿಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಸ್ಥಾನದಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಸೂತ್ರವನ್ನು ಬರೆದುಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ಕಂಸದ ಸೂತ್ರ θ/360 ಡಿಗ್ರಿ ಇಂಟು 2φr. ಮುಂದಿನ ಹಂತದಲ್ಲಿ ಈ ಸಮೀಕರಣವನ್ನು ನಾವು ಸಂಕ್ಷೇಪಿಸೋಣ.
ಥೀಟಾ ಭಾಗಿಸು 360 ಡಿಗ್ರಿ, ಥೀಟಾ ಭಾಗಿಸು 360 ಡಿಗ್ರಿಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹಾಗೆ ಫೈ ಮತ್ತು ಫೈ ಅನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹಾಗೆ ಆರ್ ಮತ್ತು ಒಂದು ಆರ್ ಅನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಸೊ ಹೀಗೆ ನಾವು ಈ ಸಮೀಕರಣವನ್ನು ಸಂಕ್ಷೇಪಿಸಿದಾಗ ಈ ಸಮೀಕರಣದ ಎಡಭಾಗದಲ್ಲಿ 6 ಉಳಿದರೆ ಸಮೀಕರಣದ ಬಲಭಾಗದಲ್ಲಿ 2 ಮಾತ್ರ ಉಳಿಯುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತದ ತ್ರಿಜ್ಯವು ಇಲ್ಲಿ r = 2 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತದ ತ್ರಿಜ್ಯ r ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 44/21. ಇದರ ಸಹಾಯದಿಂದ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆ ಅಂದರೆ ಥೀಟಾದ ಬೆಲೆಯನ್ನು ಕಂಡುಹಿಡಿದುಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಅಂತ ಬರೆದುಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು 44/21 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ ನಾನಿಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸ್ಥಾನದಲ್ಲಿ 44/21 ಅಂತ ಬರೆದುಕೊಂಡಿದ್ದೇನೆ. ಥೀಟಾದ ಬೆಲೆ ನಮಗೆ ಗೊತ್ತಿಲ್ಲ, ಇದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಇಂಟು 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು ನಾವು 22/7 ಆಗಿ ಬರೆದುಕೊಳ್ಳೋಣ ಇಂಟು ಆರ್. ಈಗ ನಾವು ಜಸ್ಟ್ ಕಂಡುಹಿಡಿದಿದ್ದೇವೆ, ಆರ್ನ ಬೆಲೆ ಎಷ್ಟಿದೆ? 2 ಇದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ನಾವು ಕಂಡುಹಿಡಿಯಬೇಕಾಗಿದ್ದ ತ್ರಿಜ್ಯಾಂತರ ಖಂಡದ ಕೋನ ಥೀಟಾವನ್ನು ಈ ಸಮೀಕರಣದ ಬಲಭಾಗದಲ್ಲಿ ಇಟ್ಟುಕೊಂಡು 2 × 22 × 2 ನಾವು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಗುಣಿಸು 2 × 22 × 2 ಛೇದಕ್ಕೆ ಬಂದು ಭಾಗಿಸು 2 × 22 × 2 ಆಗುತ್ತದೆ. ಹಾಗೆ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ 360 × 7 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಹೋಗಿ 44ಕ್ಕೆ ಗುಣಿಸಲ್ಪಟ್ಟು ಇಲ್ಲಿ ಅಂಶವು 44 × 360 × 7 ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ ಮುಂದಿನ ಹಂತವು 44/21 ಇಂಟು 360 × 7 ಭಾಗಿಸು 2 × 22 × 2 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸಿಕೊಳ್ಳೋಣ. 22 × 1 22, 22 × 44 ಆಗುತ್ತದೆ. 2 × 2 2 × 2 ಆಗುತ್ತದೆ. ಅದೇ ರೀತಿ 2ರಿಂದ ನಾವು 360ಕ್ಕೆ ಛೇದವನ್ನು ಹೊಡೆಯೋಣ. 2 × 1 2, 3 ರಲ್ಲಿ 2 ಕಳೆದ್ರೆ 1 ಉಳಿಯುತ್ತದೆ. 1 ಮತ್ತು 16, 2 × 16 ಆಗುತ್ತದೆ. ಅದೇ ರೀತಿ 7 × 1 7, 7 × 3 21 ಆಗುತ್ತದೆ. 3 × 3 3 6 18 ಆಗುವುದರಿಂದ ಇಲ್ಲಿ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನ ಥೀಟಾದ ಬೆಲೆಯು 60 ಡಿಗ್ರಿ ಆಗುತ್ತದೆ. ಹೀಗೆ ನಾವು ಕೊಟ್ಟಿರುವ ದತ್ತಾಂಶಗಳನ್ನು ಬಳಸಿಕೊಂಡು ನಮಗೆ ಕೇಳಿರುವ ತ್ರಿಜ್ಯ ಆರ್ನ ಬೆಲೆ ಹಾಗೆ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಬೆಲೆ ಥೀಟಾದ ಬೆಲೆಯನ್ನು ಕಂಡುಹಿಡಿದಿದ್ದೇವೆ. ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಮತ್ತೊಂದು ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಓ ವೃತ್ತ ಕೇಂದ್ರ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ = 1:5 ಆಗಿದೆ. ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ AB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯನ್ನು ನೀಡಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಚಿತ್ರವನ್ನು ನಮಗಿಲ್ಲಿ ನೀಡಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 7 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ನಾವಿಲ್ಲಿ ವೃತ್ತದ ತ್ರಿಜ್ಯ r = 7 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಗಳ ಅನುಪಾತವನ್ನು 1:5 ಆಗಿ ನೀಡಿ ನಮಗೆ AB ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ವೃತ್ತದ ತ್ರಿಜ್ಯಾಂತರ ಖಂಡದ ಕಂಸದ ಅಳತೆಯನ್ನು ಕಂಡುಹಿಡಿಯುವ ಸೂತ್ರವು ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಎಂಬುದು ನಮಗೆ ತಿಳಿದಿದೆ. ಸೊ ಇಲ್ಲಿ ನಮಗೆ ಆರ್ನ ಬೆಲೆ ತಿಳಿದಿದೆ. ಆರ್ ಅಂದರೆ ಈ ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫೈನ ಬೆಲೆಯನ್ನು ನಾವು 22/7 ಆಗಿ ಬಳಸ್ತೇವೆ. ಆದರೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ ನಮಗೆ ತಿಳಿದಿಲ್ಲ. ಹಾಗಾಗಿ ನಾವು ಇಲ್ಲಿ ನಮಗೆ ನೀಡಿರುವ ದತ್ತಾಂಶ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ = 1:5. ಈ ದತ್ತಾಂಶವನ್ನು ಬಳಸಿಕೊಂಡು ನಾವೀಗ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿದುಕೊಳ್ಳೋಣ. ತದನಂತರ AB ಕಂಸದ ಉದ್ದವನ್ನು ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಹಾಗಾಗಿ ನಾನಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ = 1:5 ಆಗಿ ಬರೆದುಕೊಂಡಿದ್ದೇನೆ. ಸೊ ನಾನು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು πr² ಬರೆದುಕೊಂಡಿದ್ದೇನೆ. ಅನುಪಾತ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ πr² ಇದರ ಕೆಳಗಡೆ ಬರೆದುಕೊಂಡಿದ್ದೇನೆ. = 1:5. A ಅನುಪಾತ B ಅನ್ನು ನಾವು A/B ರೂಪದಲ್ಲಿ ಬರೆಯಬಹುದು. ಹಾಗೆ ನಾವಿಲ್ಲಿ ಥೀಟಾ ಭಾಗಿಸು 360 ಡಿಗ್ರಿ ಇಂಟು πr² ಅನುಪಾತ πr²
ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5r² ಭಾಗಿಸು 5r² ರೂಪದಲ್ಲಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಈ 1:5 ಸಹ 1/5 ರೂಪದಲ್ಲಿ ಬರೆದುಕೊಳ್ಳೋಣ. ಇಲ್ಲಿ 5r² ಅನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಇದನ್ನು ಸಂಕ್ಷೇಪಿಸಿದಾಗ ಎಡಭಾಗದಲ್ಲಿ ಥೀಟಾ ಭಾಗಿಸು 360 ಡಿಗ್ರಿ ಉಳಿಯುತ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 1/5 ಮಾತ್ರ ಉಳಿಯುತ್ತದೆ. ಮುಂದಿನ ಹಂತದಲ್ಲಿ ಥೀಟಾವನ್ನು ಎಡಭಾಗದಲ್ಲಿ ಇಟ್ಕೊಂಡು ಛೇದದಲ್ಲಿರುವ 360 ಡಿಗ್ರಿಯನ್ನು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ 360 ಡಿಗ್ರಿ ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು ಅಂಶವು 1 × 360 ಡಿಗ್ರಿ ಆಗುತ್ತದೆ. ಭಾಗಿಸು 5 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 360 ಡಿಗ್ರಿಗೆ 5ರಿಂದ ಭಾಗಿಸಿಕೊಳ್ಳೋಣ. 5 × 5 5 × 35 ಆಗುತ್ತದೆ. 36ರಲ್ಲಿ 35 ಕಳೆದಾಗ ಉಳಿಯುವ ಶೇಷ 1 ಮತ್ತು 0 10 ಆಗುತ್ತದೆ. 5 × 10 ಆಗುತ್ತದೆ. ಆದ್ದರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನವು 72 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಚಿತ್ರದಲ್ಲಿರುವ AB ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಆಗಿದೆ. ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ 72, ತ್ರಿಜ್ಯ r ನ ಬೆಲೆ 7 ಸೆಂಟಿಮೀಟರ್, ಹಾಗೆ ಫೈನ ಬೆಲೆ 22/7 ಆದೇಶಿಸಿ AB ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ಥೀಟಾದ ಬೆಲೆ 72, ಫೈನ ಬೆಲೆ 22/7 ಮತ್ತು ತ್ರಿಜ್ಯ r 7 ಸೆಂಟಿಮೀಟರ್ನ ಆದೇಶಿಸಿದಾಗ ಈ ಸೂತ್ರದ ಮುಂದಿನ ಹಂತವು 72/360 ಇಂಟು 2 × 22/7 ಇಂಟು r ನ ಬೆಲೆ 7 ಆಗುತ್ತದೆ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. 72 × 72, 72 × 360 ಆಗುತ್ತದೆ. ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ 2 × 22 ಉಳಿಯುತ್ತದೆ. 2 × 22 ಅಂದರೆ 44 ಆಗುತ್ತದೆ. ಹಾಗೆ ಛೇದದಲ್ಲಿ 5 ಮಾತ್ರ ಉಳಿಯುತ್ತದೆ. ಹಾಗಾಗಿ ಛೇದದಲ್ಲಿ 5 ಅಂತ ಬರೆದುಕೊಳ್ಳೋಣ. 44ಕ್ಕೆ 5ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 8.8. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ AB ಕಂಸದ ಉದ್ದವು ಇಲ್ಲಿ 8.8 ಸೆಂಟಿಮೀಟರ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಸೊ ಮೊದಲಿಗೆ ನಾವು ನೀಡಿದ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯದ ಅಳತೆಯನ್ನು 20 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗಾಗಿ ನಾವಿಲ್ಲಿ ವೃತ್ತದ ತ್ರಿಜ್ಯ r = 20 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. 20 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ವೃತ್ತ ಚತುರ್ಥಕದ ವಿಸ್ತೀರ್ಣ ಹಾಗೆ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಪ್ರಶ್ನೆಯಲ್ಲಿ ಹೇಳಿರೋದ್ರಿಂದ ನಾವಿಲ್ಲಿ ಚಿತ್ರದ ಮೂಲಕ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಆದರೆ ಉತ್ತರವನ್ನು ಬರೀಬೇಕಾದ್ರೆ ನೀವು ಈ ವೃತ್ತವನ್ನು ಬಿಡಿಸುವ ಅಗತ್ಯ ಇಲ್ಲ. ನೇರವಾಗಿ ಈ ವೃತ್ತವನ್ನು ಬಿಡಿಸದೇ ನೀವು ಉತ್ತರವನ್ನು ಬರೆಯಬಹುದು. ಸೊ ಇಲ್ಲಿ ತ್ರಿಜ್ಯ 20 ಸೆಂಟಿಮೀಟರ್ ಇರುವಂಥ ವೃತ್ತ ಚತುರ್ಥಕದ ಭಾಗ ಅಂದರೆ ಈ ಭಾಗವಾಗಿದೆ. ಅಂದರೆ ವೃತ್ತದ 4ನೇ ಒಂದು ಭಾಗವಾಗಿದೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕೆಂದರೆ ಒಂದು ವೃತ್ತವನ್ನು 4 ಈ ರೀತಿ ಸಮಭಾಗಗಳಾಗಿ ಮಾಡಿದಾಗ ಅದರ ಒಂದು ಭಾಗವೇ ವೃತ್ತ ಚತುರ್ಥಕ ಆಗಿರ್ತದೆ. ಅಂದರೆ ವೃತ್ತದ 4ನೇ ಒಂದು ಭಾಗವೇ ವೃತ್ತ ಚತುರ್ಥಕ ಆಗಿರ್ತದೆ. ಹಾಗಾಗಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ ವೃತ್ತದ 4ನೇ ಒಂದು ಭಾಗದ ವಿಸ್ತೀರ್ಣ ಆಗಿರ್ತದೆ. ಅಂದರೆ ವೃತ್ತದ ವಿಸ್ತೀರ್ಣ 5r² ಆಗಿದ್ದರೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ ವೃತ್ತದ 4ನೇ ಒಂದು ಭಾಗದ ವಿಸ್ತೀರ್ಣ 4ನೇ ಒಂದು 5r² ಆಗುತ್ತದೆ. ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾದ ಸೂತ್ರ 4ನೇ ಒಂದು 5r². ಅಂದರೆ ವೃತ್ತ ಚತುರ್ಥಕದ ವಿಸ್ತೀರ್ಣ 4ನೇ ಒಂದು 5r². ಅಂದರೆ ವೃತ್ತದ 4ನೇ ಒಂದು ಭಾಗದ ವಿಸ್ತೀರ್ಣ. ಹಾಗಾಗಿ ನಾವಿಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣ = ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 4ನೇ ಒಂದು 5r² ಅಂತ ಬರೆದುಕೊಳ್ಳೋಣ. ನಾವೀಗ ಈ ಸೂತ್ರದಲ್ಲಿ 4ನೇ ಒಂದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು 22/7 ಆದೇಶಿಸಿಕೊಳ್ಳೋಣ. r ವೃತ್ತದ ತ್ರಿಜ್ಯದ ಅಳತೆಯನ್ನು ನಮಗೆ 20 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ r ನ ಸ್ಥಾನದಲ್ಲಿ 20 ಆದೇಶಿಸಿದಾಗ r ದ ವರ್ಗ 20ರ ವರ್ಗ ಆಗುತ್ತದೆ. ಮುಂದಿನ ಹಂತದಲ್ಲಿ 2ರಿಂದ 4 ಮತ್ತು 22ಕ್ಕೆ ಛೇದ ಹೊಡೆಯೋಣ. 2 × 2 = 4, 2 × 1 = 2, 2 × 2 ಆಗುತ್ತದೆ. 11 ಗುಣಿಸು ಅಂಶದಲ್ಲಿ 20ರ ವರ್ಗ ಅಂದರೆ 400 ಆಗುತ್ತದೆ. ಭಾಗಿಸು ಛೇದದಲ್ಲಿ 2 × 7 = 14 ಆಗುತ್ತದೆ. 2 × 7 = 14, 2 × 2 = 4 ಆಗೋದ್ರಿಂದ ಇಲ್ಲಿ 200 × 11 ಅಂದರೆ 2200 ಭಾಗಿಸು ಛೇದದಲ್ಲಿ 7 ಆಗುತ್ತದೆ. ಆದ್ದರಿಂದ ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವು 2200 ಭಾಗಿಸು 7 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.
ಅಥವಾ 2200ಕ್ಕೆ 7ರಿಂದ ಭಾಗಿಸಿದಾಗ ಬರುವ ಉತ್ತರ 314.28 ಆಗುವುದರಿಂದ ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವು 314.28 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹಾಗೆ ನಾನಿಲ್ಲಿ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಅದೇನೆಂದರೆ ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಳಸಬಹುದು. ಏಕೆಂದರೆ ಇಲ್ಲಿ ವೃತ್ತ ಚತುರ್ಥಕವೇ ತ್ರಿಜ್ಯಾಂತರ ಖಂಡವಾಗಿದೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ ಇಂಟು πr². ಈ ಸೂತ್ರವನ್ನು ಬಳಸಿಕೊಂಡು ಸಹ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಈ ಸೂತ್ರದ ಸಂಕ್ಷಿಪ್ತ ರೂಪವೇ ವೃತ್ತ ಚತುರ್ಥಕದ ವಿಸ್ತೀರ್ಣದ ಸೂತ್ರ 1/4 πr² ಆಗಿದೆ. ಏಕೆಂದರೆ ಯಾವುದೇ ಒಂದು ವೃತ್ತ ಚತುರ್ಥಕದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಇರುತ್ತದೆ. ಅಂದರೆ ಥೀಟ 90 ಡಿಗ್ರಿ ಇರೋದ್ರಿಂದ ಇಲ್ಲಿ ನಾವು ಥೀಟಾವನ್ನು 90 ಡಿಗ್ರಿ ಆದೇಶಿಸಿದಾಗ 90/360 ಡಿಗ್ರಿ ಅಂದರೆ 1/4 ಆಗುತ್ತದೆ. 9 9 9 36 ಆಗುವುದರಿಂದ ಈ ಸೂತ್ರದ ಸಂಕ್ಷಿಪ್ತ ರೂಪವು 1/4 πr² ಇದೇ ಸೂತ್ರವಾಗುತ್ತದೆ. ಹಾಗಾಗಿ ನೀವು ನೇರವಾಗಿ ಇದೇ ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡಿದರೆ ಒಳ್ಳೆಯದು. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಮತ್ತೊಂದು ಉಪಪ್ರಶ್ನೆ, ಈ ವೃತ್ತ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಈ ವೃತ್ತ ಚತುರ್ಥಕದ ಸುತ್ತಳತೆ ಅಂದರೆ ಈ ತ್ರಿಜ್ಯಾಂತರ ಖಂಡ ಅಥವಾ ವೃತ್ತ ಚತುರ್ಥಕವನ್ನು ಆವರಿಸಿರುವ ಈ ಕಂಸ ಮತ್ತು ಈ ಎರಡು ತ್ರಿಜ್ಯಗಳ ಒಟ್ಟು ಉದ್ದವಾಗಿದೆ. ಹಾಗಾಗಿ ನಾನಿಲ್ಲಿ ವೃತ್ತ ಚತುರ್ಥಕದ ಸುತ್ತಳತೆ = ತ್ರಿಜ್ಯಾಂತರ ಖಂಡದ ಉದ್ದ. ಅಂದರೆ ಈ ವೃತ್ತ ಚತುರ್ಥಕದ ಈ ಕಂಸ ಏನಾಗಿದೆಯಲ್ಲ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವಾಗಿದೆ. ಹಾಗಾಗಿ ನಾನಿಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಬರೆದುಕೊಂಡಿದ್ದೇನೆ. ಪ್ಲಸ್ ಇದನ್ನು ಬಿಟ್ಟರೆ ಮತ್ತೇನಿದೆ, ಇದನ್ನು ಆವರಿಸುವ ಭಾಗ ಪ್ಲಸ್ ಈ ಎರಡು ತ್ರಿಜ್ಯಗಳ ಉದ್ದ ಅಂದರೆ 2 × ತ್ರಿಜ್ಯ ಅಂತ ಬರೆದುಕೊಂಡಿದ್ದೇನೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಥವಾ ಈ ವೃತ್ತ ಚತುರ್ಥಕದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವು θ/360 ಡಿಗ್ರಿ ಇಂಟು 2 πr ಆಗಿದೆ. ಹಾಗಾಗಿ ಈ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸ್ಥಾನದಲ್ಲಿ ಇದರ ಸೂತ್ರ θ/360 ಡಿಗ್ರಿ ಇಂಟು 2 πr ಅಂತ ಬರೆದುಕೊಂಡಿದ್ದೇನೆ. ಪ್ಲಸ್ 2 × ತ್ರಿಜ್ಯ ಅಂದರೆ 6 ಆಗಿರೋದ್ರಿಂದ 2r ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಲೆಕ್ಕವನ್ನು ಸುಲಭವಾಗಿ ಮಾಡುವ ಸಲುವಾಗಿ ಈ ಸೂತ್ರದ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ 2r ಅನ್ನು ಸಾಮಾನ್ಯ ತೆಗಿತಾ ಇದ್ದೇನೆ. ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ 2r ಅನ್ನು ಸಾಮಾನ್ಯ ತೆಗೆದು ಇಲ್ಲಿ ಬ್ರಾಕೆಟ್ ಅನ್ನು ಹಾಕೊಂಡು ತದನಂತರ ಈ 2r ಸಾಮಾನ್ಯ ತೆಗೆದ ನಂತರ ಇಲ್ಲಿ ಉಳಿದಿರುವಂಥ θ/360 ಡಿಗ್ರಿಯನ್ನು ಮೊದಲನೇ ಪದದಲ್ಲಿ ಬರೆದುಕೊಂಡ್ರೆ ಪ್ಲಸ್ ಎರಡನೇ ಪದದಲ್ಲಿ 2r ಇದೆ, ಇದೇ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 1 ಮಾತ್ರ ಉಳಿಯುತ್ತದೆ. = 2 × r ಅಂದರೆ 20 ಆಗಿರೋದ್ರಿಂದ ಇಲ್ಲಿ r ನ ಜಾಗದಲ್ಲಿ 20 ಬರೆದುಕೊಳ್ಳೋಣ. ಬ್ರಾಕೆಟನ್ನು ಹಾಕಿಕೊಳ್ಳೋಣ. ಇಲ್ಲಿ ಥೀಟಾದ ಬೆಲೆ ನಮಗೆ ತಿಳಿದಿಲ್ಲ. ನಿಮಗಾಗಲೇ ನಾನು ಹೇಳಿದ ಹಾಗೆ ಯಾವುದೇ ಒಂದು ವೃತ್ತ ಚತುರ್ಥಕದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಇರೋದ್ರಿಂದ ಆ ತ್ರಿಜ್ಯಾಂತರ ಖಂಡದ ಕೋನ 90 ಡಿಗ್ರಿ ಇರುತ್ತದೆ. ಅಂದರೆ ಥೀಟಾ ಕೋನವು 90 ಡಿಗ್ರಿ ಇರುತ್ತದೆ. ಹಾಗಾಗಿ ನಾವಿಲ್ಲಿ ಥೀಟಾದ ಜಾಗದಲ್ಲಿ ತ್ರಿಜ್ಯಾಂತರ ಖಂಡದ ನಡುವಿನ ಕೋನ 90 ಡಿಗ್ರಿ ಅಥವಾ ವೃತ್ತ ಚತುರ್ಥಕದಲ್ಲಿ ಉಂಟಾಗುವ ಕೋನ 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ. ಪ್ಲಸ್ ಈ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 9 1 9 4 36 ಆಗುತ್ತದೆ. 2 2 4 2 1 2 2 1 2 ಆಗುತ್ತದೆ. = 2 × 20 40 ಆಗುತ್ತದೆ. ಇಂಟು ಇಲ್ಲಿ ಮೊದಲನೇ ಪದದಲ್ಲಿ ಅಂಶದಲ್ಲಿ 1 × 11 ಇದೆ. 1 × 11 ಅಂದರೆ 11 ಆಗುತ್ತದೆ. ಭಾಗಿಸು ಛೇದದಲ್ಲಿ 2 × 7 2 7 14 ಆಗುತ್ತದೆ. ಈ ಪ್ಲಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. 40 × 11 ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ 14 × 1 ಅಂದರೆ 14 ಆಗುತ್ತದೆ. ಭಾಗಿಸು 14 = 40 × 11 ಪ್ಲಸ್ 14 ಅಂದರೆ 25 ಆಗುತ್ತದೆ. ಭಾಗಿಸು 14. 40 ಮತ್ತು 25 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧ 1000 ಭಾಗಿಸು 14. ಈ 1000ವನ್ನು 14ರಿಂದ ಭಾಗಿಸಿದಾಗ ಬರುವಂಥ ಉತ್ತರ 71.42 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತ ಚತುರ್ಥಕದ ಸುತ್ತಳತೆಯು ಇಲ್ಲಿ 71.42 ಸೆಂಟಿಮೀಟರ್ ಆಗುತ್ತದೆ. ನಾವೀಗ ಈ ವರ್ಷದ ಪ್ರಿಪರೇಟರಿ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಬಂದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಓ ಕೇಂದ್ರ ಇರುವ ವೃತ್ತದ ಅರ್ಧಕಂಸದ ಉದ್ದವು 44 ಸೆಂಟಿಮೀಟರ್ ಆಗಿದೆ. ಕೋನ OPQ 45 ಡಿಗ್ರಿ ಆದರೆ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಅರ್ಧ ವೃತ್ತಕಂಸದ ಉದ್ದವು 44 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಅರ್ಧ ಕಂಸದ ಉದ್ದ = 44 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಇಲ್ಲಿ ಅರ್ಧ ಕಂಸ ಅಂದರೆ ಪರಿಧಿಯ ಅರ್ಧವಾಗಿರುತ್ತದೆ.
ಅಂದರೆ ನಾವು ಪೂರ್ತಿಯಾಗಿ ಒಂದು ಕಂಸವನ್ನು ಪರಿಧಿಯಾಗಿ ತೆಗೆದುಕೊಂಡ್ರೆ ಈ ಪರಿಧಿಯ ಅರ್ಧವೇ ಅರ್ಧ ಕಂಸವಾಗುತ್ತದೆ. ಪೂರ್ಣ ಪರಿಧಿಯ ಉದ್ದವನ್ನು ಕಂಡುಹಿಡಿಯುವ ಸೂತ್ರ 2πr ಆಗಿದ್ರೆ ಅರ್ಧ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ πr ಆಗುತ್ತದೆ. ಹಾಗೆ ಪೂರ್ತಿ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ 2πr ಆಗಿದ್ದರೆ ವೃತ್ತದ ಅರ್ಧ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಇದರ ಅರ್ಧ ಅಂದರೆ 2ರ ಅರ್ಧ 1πr ಆಗುತ್ತದೆ. ಹಾಗಾಗಿ ಇಲ್ಲಿ ನಮಗೆ ನೀಡಿದ್ದು ಅರ್ಧ ಕಂಸದ ಉದ್ದ 5r ಆಗಿದೆ. ಈಸ್ ಈಕ್ವಲ್ಸ್ ಟು ಈ 44ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ನಾವೀಗ ಇದರ ಸಹಾಯದಿಂದ ಈ ಸಮೀಕರಣದ ಸಹಾಯದಿಂದ ವೃತ್ತದ ತ್ರಿಜ್ಯ r ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ r ಅನ್ನು ಎಡಭಾಗದಲ್ಲಿ ಇಟ್ಕೊಂಡು 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. 5 ಬಲಭಾಗಕ್ಕೆ ಹೋದಾಗ ಗುಣಿಸು 5 ಏನಾಗ್ತದೆ, ಇಲ್ಲಿ ಭಾಗಿಸು 5 ಆಗ್ತದೆ. ಮುಂದಿನ ಹಂತದಲ್ಲಿ ಈ 44ನ್ನು ಇದ್ದ ಹಾಗೆ ಬರೆದುಕೊಂಡು 5ನ ಬೆಲೆ 22 ಭಾಗಿಸು 7ಅನ್ನು ಛೇದದಲ್ಲಿ ಬರೆದುಕೊಳ್ಳೋಣ. ಸೊ r ಇಸ್ ಈಕ್ವಲ್ ಟು 22 1 22 22 2 44 ಆಗುತ್ತದೆ. ಈ 7 ಅಂಶಕ್ಕೆ ಹೋಗಿ ಈ 2ಕ್ಕೆ ಗುಣಿಸಲ್ಪಡುತ್ತದೆ. 7 2 14 ಆಗುವುದರಿಂದ ನೀಡಿದಂಥ ವೃತ್ತದ ತ್ರಿಜ್ಯವು ಇಲ್ಲಿ 14 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ OPQ ನಲ್ಲಿ ಕೋನ OPQ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವು ಈ ತ್ರಿಭುಜ OPQ ಅನ್ನು ಗಮನಿಸಿದಾಗ ಈ ತ್ರಿಭುಜ OPQ ನಲ್ಲಿ OP ಮತ್ತು OQಗಳು ಈ ವೃತ್ತದ ತ್ರಿಜ್ಯಗಳಾಗಿವೆ. ವೃತ್ತದ ತ್ರಿಜ್ಯಗಳೆಲ್ಲವೂ ಸಮ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ತ್ರಿಭುಜ OPQ ನಲ್ಲಿ ತ್ರಿಜ್ಯ ಮತ್ತು ಬಾಹುಗಳಾದಂಥ OP ಮತ್ತು OQಗಳು ಸಮನಾಗುತ್ತವೆ. ಅಂದರೆ ಈ OPQ ತ್ರಿಭುಜದ ಎರಡು ಬಾಹುಗಳಾದ OP ಮತ್ತು OQಗಳು ಸಮನಾಗುತ್ತವೆ. ಆದ್ದರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜವಾಗುತ್ತದೆ. ಯಾಕಂದರೆ OPQ ನಲ್ಲಿ ಎರಡು ಬಾಹುಗಳು ಸಮನಾಗಿರೋದ್ರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜವಾಗುತ್ತದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರೋದ್ರಿಂದ ಇಲ್ಲಿ OPQ 45 ಡಿಗ್ರಿ ಇರೋದ್ರಿಂದ OQPಯು ಸಹ 45 ಡಿಗ್ರಿ ಆಗುತ್ತದೆ. ಏಕೆಂದರೆ ಇಲ್ಲಿ OP ಮತ್ತು OQ ಬಾಹುಗಳು ಸಮನಾಗಿರೋದ್ರಿಂದ OPಗೆ ಅಭಿಮುಖವಾಗಿರುವ ಕೋನ Q, OQಗೆ ಅಭಿಮುಖವಾಗಿರುವ ಕೋನ P ಇವೆರಡು ಸಮನಾಗುತ್ತವೆ. ಆದ್ದರಿಂದ ನಾವಿಲ್ಲಿ ಕೋನ OPQ ಇಸ್ ಈಕ್ವಲ್ ಟು OQP ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ OPQ ಕೋನವು 45 ಡಿಗ್ರಿ ಇರೋದ್ರಿಂದ ಇದಕ್ಕೆ ಸಮನಾಗಿರುವ OQP ಕೋನವು ಸಹ 45 ಡಿಗ್ರಿ ಆಗುತ್ತದೆ. ಹಾಗಾಗಿ ನಾವಿಲ್ಲಿ ಕೋನ OPQ ಇಸ್ ಈಕ್ವಲ್ ಟು OQP ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಹಾಗೆ ಯಾವುದೇ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತವು 180 ಡಿಗ್ರಿಗೆ ಸಮ ಎಂಬುದು ನಮಗೆ ತಿಳಿದಿದೆ. ಸೊ ಹಾಗಾಗಿ ತ್ರಿಭುಜ OPQ ನಲ್ಲೂ ಸಹ ಈ ಮೂರು ಒಳಕೋನಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿಗೆ ಸಮನಾಗ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ಕೋನ POQ ಪ್ಲಸ್ ಕೋನ OPQ ಪ್ಲಸ್ ಕೋನ OQP ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಅಂದರೆ ಈ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರೆದುಕೊಂಡು ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ POQ ಅಂದರೆ ಈ ಬೆಲೆಯನ್ನು ಕಂಡುಹಿಡಿಯೋಣ. ಯಾಕಂದರೆ ನಮಗೆ ಪ್ರಶ್ನೆ ಬಿಡಿಸಲಿಕ್ಕೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ ಅಗತ್ಯ ಇದೆ. ಇಲ್ಲಿ ಥೀಟಾ ಅಂದರೆ ಕೋನ POQ ಆಗಿದೆ. ಮುಂದಿನ ಹಂತದಲ್ಲಿ ಕೋನ POQ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದನ್ನು ಇದ್ದ ಹಾಗೆ ಇಟ್ಕೊಳ್ಳೋಣ. ಕೋನ OPQ ಮತ್ತು OQPಗಳ ಬೆಲೆಗಳು 45 ಡಿಗ್ರಿ ಆಗಿರೋದ್ರಿಂದ ನಾವಿಲ್ಲಿ OPQ ಸ್ಥಾನದಲ್ಲಿ 45 ಡಿಗ್ರಿ, ಅದೇ ರೀತಿ ಕೋನ OQP ಸ್ಥಾನದಲ್ಲಿ 45 ಡಿಗ್ರಿಯನ್ನು ಆದೇಶಿಸಿದಾಗ ಇದರ ಮುಂದಿನ ಹಂತವು ಕೋನ POQ ಪ್ಲಸ್ 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಮುಂದಿನ ಹಂತದಲ್ಲಿ ಕೋನ POQ ಅನ್ನು ಈ ಸಮೀಕರಣದ ಎಡಭಾಗದಲ್ಲಿ ಇಟ್ಕೊಂಡು ಈ 45 ಮತ್ತು 45 ಕೂಡಿಸಿಕೊಂಡಾಗ ಬರುವ ಮೊತ್ತ 90. ಈ 90ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 90 ಮೈನಸ್ 90 ಆಗಿ ಬಲಭಾಗವು 180 ಮೈನಸ್ 90 ಆಗುತ್ತದೆ. ಇಲ್ಲಿ ಕೋನ POQ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾ ಆಗುತ್ತದೆ. ಆದ್ದರಿಂದ ನಾವಿಲ್ಲಿ ಥೀಟಾ ಈಸ್ ಈಕ್ವಲ್ ಟು ಕೋನ POQ ಈಸ್ ಈಕ್ವಲ್ ಟು 180 ಮೈನಸ್ 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಹೀಗೆ ನಾವು ಈ ತ್ರಿಭುಜದ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. PRQ ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ವಿಸ್ತೀರ್ಣವಾಗಿದೆ. ಸೊ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ PRQ ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ತ್ರಿಜ್ಯಾಂತರ ಖಂಡ OPRQನ ವಿಸ್ತೀರ್ಣದಲ್ಲಿ ಅಂದರೆ ಈ ಭಾಗದ ಅಷ್ಟು ಭಾಗದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ OPQ ಅನ್ನು ಕಳೆಯಬೇಕಾಗ್ತದೆ. ಅಂದರೆ ಈ ಭಾಗವನ್ನು ಕಳೆಯಬೇಕಾಗ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಅಂದರೆ ಖಂಡ PRQದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಒಟ್ಟು ವಿಸ್ತೀರ್ಣ ಅಂದರೆ ತ್ರಿಜ್ಯಾಂತರ ಖಂಡ OPRQನ ವಿಸ್ತೀರ್ಣದಲ್ಲಿ ತ್ರಿಭುಜ OPQನ ವಿಸ್ತೀರ್ಣವನ್ನು ಕಳೆಯಬೇಕು. ಅಂದರೆ ಅಷ್ಟು ವಿಸ್ತೀರ್ಣದಲ್ಲಿ ಈ ಭಾಗದ ವಿಸ್ತೀರ್ಣವನ್ನು ಕಳೆದರೆ ನಮಗೆ ಬೇಕಾಗಿರುವ PRQ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತದೆ. ಆದ್ದರಿಂದ ನಾನಿಲ್ಲಿ
PRQ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ OPQ ನ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಇಂಟು 5r² ಆಗಿರೋದ್ರಿಂದ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ ಇದರ ಸೂತ್ರವನ್ನು ಬರೆದುಕೊಳ್ಳೋಣ. ಮೈನಸ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವಾಗಿರೋದ್ರಿಂದ ನಾವು ತ್ರಿಭುಜ POQ ನ ವಿಸ್ತೀರ್ಣದ ಸ್ಥಾನದಲ್ಲಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಇದರ ಸೂತ್ರವನ್ನು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ನಾವೀಗ θ, φ ಮತ್ತು r ನ ಬೆಲೆಗಳನ್ನು ಆದೇಶಿಸೋಣ. ಥೀಟಾದ ಬೆಲೆ 90 ಡಿಗ್ರಿ ಆಗಿರೋದ್ರಿಂದ ಥೀಟಾ ಜಾಗದಲ್ಲಿ 90ನ್ನು ಆದೇಶಿಸಿದಾಗ ಇದು 90/360 ಡಿಗ್ರಿ ಆಗುತ್ತದೆ. ಇಂಟು ಫೈನ ಬೆಲೆ 22/7 ಇಂಟು ಆರ್ ಅಂದರೆ ತ್ರಿಜ್ಯ 14 ಆಗಿರೋದ್ರಿಂದ ಆರ್ನ ಜಾಗದಲ್ಲಿ 14ನ್ನು ಆದೇಶಿಸಿದಾಗ ಆರ್ದ ವರ್ಗವು 14ರ ವರ್ಗವಾಗುತ್ತದೆ. ಮೈನಸ್ ಅರ್ಧ ಗುಣಿಸು ಈ ತ್ರಿಭುಜದ ಪಾದವನ್ನು ನಾವು OP ಆಗಿ ತೆಗೆದುಕೊಂಡ್ರೆ ಎತ್ತರವನ್ನು OQ ಆಗಿ ತೆಗೆದುಕೊಳ್ಳೋಣ. ಇವೆರಡು ಪರಸ್ಪರ ಲಂಬವಾಗಿದೆ, ಏಕೆಂದರೆ ಈ ಕೋನ ಏನಿದೆ ಅಂದರೆ 90 ಡಿಗ್ರಿ ಆಗಿದೆ. ಹಾಗಾಗಿ ಇಲ್ಲಿ ಪಾದ OP ಆಗಿದ್ದರೆ ಎತ್ತರವನ್ನು ನಾವು OQ ಆಗಿ ತೆಗೆದುಕೊಳ್ಳೋಣ. ಇಲ್ಲಿ OP ಮತ್ತು OQ ಇವೆರಡು ತ್ರಿಜ್ಯಗಳಾಗಿವೆ. ತ್ರಿಜ್ಯಗಳ ಅಳತೆಗಳು ಎಷ್ಟಿದ್ದಾವೆ? 14 ಸೆಂಟಿಮೀಟರ್ ಇದ್ದಾವೆ. ಹಾಗಾಗಿ ಪಾದವು 14 ಸೆಂಟಿಮೀಟರ್, ಎತ್ತರವು ಸಹ ಇಲ್ಲಿ 14 ಸೆಂಟಿಮೀಟರ್ ಆಗಿರೋದ್ರಿಂದ ಪಾದ 14 ಸೆಂಟಿಮೀಟರ್ ಗುಣಿಸು ಎತ್ತರ 14 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಮತ್ತು 0ನ ಕ್ಯಾನ್ಸಲ್ ಮಾಡಿಕೊಡ್ರಿ. 9 1 9 4 36 ಆಗುತ್ತದೆ. 2 2 4 2 1 2 2 1 2 ಆಗುತ್ತದೆ. ಇಲ್ಲಿ 2 1 2 2 1 14 ಆಗುತ್ತದೆ. ಮುಂದಿನ ಹಂತವನ್ನು ನಾನು ಕೆಳಗಡೆ ಬರೀತಾ ಇದ್ದೇನೆ. 11 ಗುಣಿಸು 14ರ ವರ್ಗ 14 ಗುಣಿಸು 14 ಅಂತ ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ ಏನಿದೆ 2 ಗುಣಿಸು 7 ಇದೆ, 2 ಗುಣಿಸು 7 ಅಂತ ಬರೆದುಕೊಳ್ಳೋಣ. ಮೈನಸ್ ಇಲ್ಲಿ 7 ಗುಣಿಸು 14 ಮಾತ್ರ ಉಳಿದಿದೆ. 14 7 ಏನಾಗ್ತದೆ? 98 ಆಗುತ್ತದೆ. ಇಸ್ ಈಕ್ವಲ್ಸ್ ಟು 2 7 14 14 ಕ್ಯಾನ್ಸಲ್ ಆಗುತ್ತದೆ. 11 ಮತ್ತು 14ನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 154 ಮೈನಸ್ ಈ 98ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 154ರಲ್ಲಿ 98ನ್ನು ಕಳೆದಾಗ ಬರುವ ಉತ್ತರ 56. ಆದ್ದರಿಂದ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ PRQ ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 56 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಮತ್ತೊಂದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಅಂತ ಹೇಳಿ ನಮಗಿಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ACB ಒಂದು ಅರ್ಧ ವೃತ್ತಖಂಡ, AB 10 ಸೆಂಟಿಮೀಟರ್ ಮತ್ತು AC 6 ಸೆಂಟಿಮೀಟರ್. ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಹೇಳಿ ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಗೆ ಸಂಬಂಧಪಟ್ಟಂತ ನೀಡಿದ ಚಿತ್ರವನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು, ಏಕೆಂದರೆ ಈ ಚಿತ್ರದ ಆಧಾರದ ಮೇಲೆ ನಾವು ಪ್ರಶ್ನೆಯನ್ನು ಬಿಡಿಸಬೇಕಾಗಿದೆ. ಚಿತ್ರದಲ್ಲಿ ನಮಗೆ ಒಂದು ಅರ್ಧ ವೃತ್ತವನ್ನು ನೀಡಿದ್ದಾರೆ. ನೋಡ್ರಿ, ಇದು ಪೂರ್ಣ ವೃತ್ತ, ಇದರ ಅರ್ಧ ಭಾಗವನ್ನಷ್ಟೇ ಇಲ್ಲಿ ನಮಗೆ ನೀಡಿದ್ದಾರೆ. ನೀಡಿ ಇಲ್ಲಿ AB ಅಂದರೆ ವ್ಯಾಸದ ಅಳತೆಯನ್ನು ನಮಗೆ 10 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗೆ OA ಮತ್ತು OBಗಳು ಏನಾಗಿದ್ದಾವೆ? ತ್ರಿಜ್ಯಗಳಾಗಿವೆ. ಅದೇ ರೀತಿ AC ಅಳತೆಯನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಇದರ ಅಳತೆ ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್. ಹಾಗೆ ನೀವು ಈ ಚಿತ್ರವನ್ನು ಗಮನಿಸಿದಾಗ ಈ ಅರ್ಧ ವೃತ್ತಖಂಡ ನೋಡಿ, ಈ ಭಾಗ ಏನಿದೆಯಲ್ಲ ಇದನ್ನು ಅರ್ಧ ವೃತ್ತಖಂಡ ಅಂತ ಕರೀತಾರೆ. ಈ ಅರ್ಧ ವೃತ್ತಖಂಡದಲ್ಲಿ ಒಂದು ತ್ರಿಭುಜವನ್ನು ಗಮನಿಸಬಹುದು. ಆ ತ್ರಿಭುಜ ಯಾವುದಂದ್ರೆ ACB ತ್ರಿಭುಜವಾಗಿದೆ. ಸೊ ಅರ್ಧ ವೃತ್ತಖಂಡದಲ್ಲಿನ ಕೋನ ಯಾವಾಗಲೂ 90 ಡಿಗ್ರಿ ಇರ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ಅರ್ಧ ವೃತ್ತಖಂಡದಲ್ಲಿ ಉಂಟಾದ ಕೋನ ಯಾವುದು? ACB. ಈ ಕೋನ 90 ಡಿಗ್ರಿ ಆಗುತ್ತದೆ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಈ ಅರ್ಧ ವೃತ್ತಖಂಡದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಈ ವೃತ್ತಖಂಡದ ವಿಸ್ತೀರ್ಣ ಪ್ಲಸ್ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವ ಈ ವೃತ್ತಖಂಡಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ ನಾವು ಈ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಲಂಬಕೋನ ತ್ರಿಭುಜ ACBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಎಂಬುದು ನಮಗೆ ತಿಳಿದಿದೆ. ನಾವಿಲ್ಲಿ ಈ ತ್ರಿಭುಜ ACBಯಲ್ಲಿ ಪಾದವನ್ನು AC ಆಗಿ ಎತ್ತರವನ್ನು A ಆಗಿ ತೆಗೆದುಕೊಂಡ್ರೆ ಇಲ್ಲಿ ಪಾದ AC ಅಳತೆಯನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಆದರೆ ಎತ್ತರ C ಅಳತೆಯನ್ನು ನಮಗೆ ನೀಡಿಲ್ಲ. ಬದಲಿಗೆ ಈ ತ್ರಿಭುಜದ ವಿಕರ್ಣ ಅಥವಾ ಈ ವೃತ್ತದ ವ್ಯಾಸ AB ಅಳತೆಯನ್ನು ನಮಗೆ 10 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇಕಾಗಿರುವ ಈ ತ್ರಿಭುಜದ ಎತ್ತರ BC ಅಳತೆಯನ್ನ ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯೋಣ. ಈ ಲಂಬಕೋನ ತ್ರಿಭುಜ ACBಯಲ್ಲಿ ಲಂಬಕೋನಕ್ಕೆ ಎದುರಿರುವ ಬಾಹು ಅಥವಾ ಈ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹುವಾದ ABಯು ಇಲ್ಲಿ ವಿಕರ್ಣವಾಗಿದೆ. ನಾವೀಗ ಈ ಪ್ರಶ್ನೆಯನ್ನು ಬಿಡಿಸಲು ಬೇಕಾಗಿರುವ ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇಕಾಗಿರುವ ಲಂಬಕೋನ ತ್ರಿಭುಜ ACBಯ
ಎತ್ತರ BC ಅಳತೆಯನ್ನು ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ C = 90 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಲಂಬಕೋನ ತ್ರಿಭುಜ ACBಗೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಎತ್ತರ BC ಅಳತೆಯನ್ನು ಕಂಡುಹಿಡಿಯೋಣ. ಸೊ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಈ ಲಂಬಕೋನ ತ್ರಿಭುಜ ACBಯಲ್ಲಿ ವಿಕರ್ಣ ಯಾವುದು AB ಆಗಿದೆ, ಉಳಿದೆರಡು ಬಾಹುಗಳು ಯಾವುದ್ಯಾವುದು ಇದನ್ನು ಬಿಟ್ಟರೆ AC ಮತ್ತು BC ಆಗಿದೆ. ಹಾಗಾಗಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಅಂದರೆ ABದ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗ ಅಂದರೆ ACದ ವರ್ಗ ಮತ್ತು BCದ ವರ್ಗವಾಗುತ್ತದೆ. ಇವುಗಳ ವರ್ಗಗಳ ಮೊತ್ತ ಅಂದರೆ ACದ ವರ್ಗ ಪ್ಲಸ್ BCದ ವರ್ಗ, ಅಂದರೆ ಇವುಗಳನ್ನು ಕೂಡಿಸಿದಾಗ ವಿಕರ್ಣ ABದ ವರ್ಗಕ್ಕೆ ಸಮನಾಗುತ್ತದೆ. ಆದ್ದರಿಂದ ಇಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಲಂಬಕೋನ ತ್ರಿಭುಜ ABCಗೆ ಅನ್ವಯಿಸಿದಾಗ ಇಲ್ಲಿ ವಿಕರ್ಣ ABದ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳಾದ ACದ ವರ್ಗ BCದ ವರ್ಗಗಳ ಮೊತ್ತಕ್ಕೆ ಸಮನಾಗುತ್ತದೆ. ಹೀಗೆ ನಾವು ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯನ್ನು ಬಳಸಿಕೊಂಡು ಈ ಲಂಬಕೋನ ತ್ರಿಭುಜದ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಂಡ ನಂತರ ಈ ಸಮೀಕರಣದಲ್ಲಿ ನಾವು AB ಅಳತೆ ಅಂದರೆ ಈ ಲಂಬಕೋನ ತ್ರಿಭುಜದ ವಿಕರ್ಣ 10 ಸೆಂಟಿಮೀಟರ್ ಹಾಗೆ AC 6 ಸೆಂಟಿಮೀಟರ್ ಅನ್ನು ಆದೇಶಿಸಿ ನಾವಿಲ್ಲಿ ಈ ಲಂಬಕೋನ ತ್ರಿಭುಜದ ಎತ್ತರ BC ಅಳತೆಯನ್ನು ಕಂಡುಹಿಡಿಯೋಣ. ಸೊ AB ಅಳತೆಯನ್ನು ನಮಗೆ 10 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ AB ಸ್ಥಾನದಲ್ಲಿ 10 ಆದೇಶಿಸಿದಾಗ ABದ ವರ್ಗವು 10ರ ವರ್ಗವಾಗುತ್ತದೆ = AC ಅಳತೆಯನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ AC ಸ್ಥಾನದಲ್ಲಿ ನಾವು 6 ಆದೇಶಿಸಿದಾಗ ACದ ವರ್ಗವು 6ರ ವರ್ಗವಾಗುತ್ತದೆ ಪ್ಲಸ್ ನಾವು ಕಂಡುಹಿಡಿಯಬೇಕಾಗಿದ್ದ BCಯ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 10ರ ವರ್ಗ 10 100, 6ರ ವರ್ಗ ಎಷ್ಟಾಗ್ತದೆ 36 ಆಗುತ್ತದೆ. ಆ 36ನ ಎಡಭಾಗ ತಂದಾಗ ಏನಾಗ್ತದೆ -36 ಆಗುತ್ತದೆ = BCದ ವರ್ಗ. 100ರಲ್ಲಿ 36ನ್ನು ಕಳೆದಾಗ ಬರುವ ಉತ್ತರ 64 BCದ ವರ್ಗ. BCದ ವರ್ಗ 64 ಆದರೆ BCಯು 64ರ ವರ್ಗಮೂಲ 8 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಈ ಲಂಬಕೋನ ತ್ರಿಭುಜದ ಎತ್ತರ BC ಅಳತೆಯನ್ನು ಕಂಡುಹಿಡಿದ ನಂತರ ನಾವು ನೇರವಾಗಿ ಈ ಅರ್ಧ ವೃತ್ತಖಂಡದಲ್ಲಿನ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಪ್ರಶ್ನೆಯಲ್ಲಿ ಕೇಳಿರುವ ಈ ಅರ್ಧ ವೃತ್ತಖಂಡದಲ್ಲಿನ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಲಂಬಕೋನ ತ್ರಿಭುಜ ABCಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು. ವೃತ್ತಖಂಡಗಳ ವಿಸ್ತೀರ್ಣ = ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ABCಯ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು πr² ಆಗುತ್ತದೆ ಮೈನಸ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ನಾವೀಗ ಈ ಸೂತ್ರದಲ್ಲಿ φ ನ ಬೆಲೆ ಮತ್ತು r ನ ಬೆಲೆಯನ್ನು ಆದೇಶಿಸೋಣ. 1/2 ಇದ್ದಾಗೆ ಬರೆದುಕೊಳ್ಳೋಣ. φ ನ ಬೆಲೆಯನ್ನು 22/7 ಆಗಿ ತೆಗೆದುಕೊಳ್ಳೋಣ ಇಂಟು ಇಲ್ಲಿ ಅರ್ಧ ವೃತ್ತದ ವ್ಯಾಸವನ್ನು ನಮಗೆ 10 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ತ್ರಿಜ್ಯವು ಇಲ್ಲಿ ವ್ಯಾಸದ ಅರ್ಧವಾಗಿರೋದ್ರಿಂದ ವ್ಯಾಸ 10 ಸೆಂಟಿಮೀಟರ್ ಆಗಿದ್ದರೆ ತ್ರಿಜ್ಯ ಎಷ್ಟಾಗ್ತದೆ 5 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ ತ್ರಿಜ್ಯ r 5 ಸೆಂಟಿಮೀಟರ್ ಆಗೋದ್ರಿಂದ r ನ ಜಾಗದಲ್ಲಿ ನಾವು 5ಅನ್ನು ಆದೇಶಿಸಿದಾಗ 6ರ ವರ್ಗವು 5ರ ವರ್ಗವಾಗುತ್ತದೆ ಮೈನಸ್ 1/2 ಇಂಟು ಲಂಬಕೋನ ತ್ರಿಭುಜ ABCಯ ಪಾದವನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ 6ನ ಬರೆದುಕೊಳ್ಳೋಣ ಇಂಟು ಎತ್ತರವನ್ನು ನಾವು ಈಗ ಜಸ್ಟ್ ಕಂಡುಹಿಡಿದೇವೆ. ಎಷ್ಟು ಬಂದಿದೆ BC ಅಳತೆ 8 ಸೆಂಟಿಮೀಟರ್ ಬಂದಿರೋದ್ರಿಂದ ಎತ್ತರದ ಸ್ಥಾನದಲ್ಲಿ 8ನ ಬರೆದುಕೊಳ್ಳೋಣ. ಸೊ 2 1 2 2 1 2 1 2 ಆಗುತ್ತದೆ. ಸೊ ಈ 11ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 5ರ ವರ್ಗ 5 25 ಆಗುತ್ತದೆ ಭಾಗಿಸು ಛೇದದಲ್ಲಿ 7ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಮೈನಸ್ 2 1 2 2 3 6 ಆಗುವುದರಿಂದ ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ 3 × 8 ಉಳಿಯುತ್ತದೆ. 3 8 24 ಆಗುತ್ತದೆ. ಈ 11 ಮತ್ತು 25ಅನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 275 ಭಾಗಿಸು ಈ ಛೇದದಲ್ಲಿರುವ 7ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಮೈನಸ್ 24 275ಅನ್ನು ನಾವು 7ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 39.28 ಮೈನಸ್ 24ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ 39.28ರಲ್ಲಿ 24ಅನ್ನು ಕಳೆದಾಗ ಬರುವ ಉತ್ತರ 15.28. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ಅರ್ಧ ವೃತ್ತಖಂಡದಲ್ಲಿನ ಈ ವೃತ್ತಖಂಡಗಳ ಒಟ್ಟು ವಿಸ್ತೀರ್ಣವು ಇಲ್ಲಿ 15.28 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ.
10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಆ ಚಿತ್ರವನ್ನು ನೀವು ಬಿಡಿಸಿಕೊಳ್ಳುವ ಅಗತ್ಯ ಇಲ್ಲ. ಸೊ ನಾನಿಲ್ಲಿ ನಿಮಗೆ ಪ್ರಶ್ನೆ ಅರ್ಥ ಆಗಲಿ ಎಂಬ ಉದ್ದೇಶದಿಂದ ಒಂದು ಗಡಿಯಾರದ ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಹಾಗೆ ನನ್ನ ಕೈಲೂ ಸಹ ಒಂದು ಗಡಿಯಾರದ ಒಂದು ಮಾಡೆಲ್ ಇದೆ. ಈ ಗಡಿಯಾರವು ವೃತ್ತಾಕಾರದಲ್ಲಿದೆ. ಇಲ್ಲಿ ಈ ಮುಳ್ಳು ಏನಿದೆಯಲ್ಲ ಇದು ನಿಮಿಷದ ಮುಳ್ಳಾಗಿದೆ. ಈ ನಿಮಿಷದ ಮುಳ್ಳಿನ ಉದ್ದವನ್ನು ನಮಗೆ 14 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ಈ ಗಡಿಯಾರದಲ್ಲಿ ಈ ನಿಮಿಷದ ಮುಳ್ಳು ವೃತ್ತಾಕಾರದ ಗಡಿಯಾರದ ತ್ರಿಜ್ಯವಾಗಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ R = 14 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಸೊ ಮುಂದುವರೆದು ಪ್ರಶ್ನೆಯಲ್ಲಿ 10 ನಿಮಿಷದಲ್ಲಿ ಈ 14 ಸೆಂಟಿಮೀಟರ್ ಉದ್ದ ಇರುವ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅಂದರೆ 12ರ ಮೇಲಿದ್ದ ನಿಮಿಷದ ಮುಳ್ಳು 10 ನಿಮಿಷದ ನಂತರ ಯಾವ್ದ ಮೇಲೆ ಬರ್ತದ್ರಿ? 2ರ ಮೇಲೆ ಬಂದಿರ್ತದೆ. ಈ ರೀತಿಯಾಗಿ ನೋಡಿ, 12ರ ಮೇಲೆ ಇತ್ತಲ್ಲ, 2ರ ಮೇಲೆ 10 ನಿಮಿಷದ ನಂತರ ಈ ನಿಮಿಷದ ಮುಳ್ಳು ಬಂದಿರ್ತದೆ. ಈ ರೀತಿ 12ರ ಮೇಲಿದ್ದ ನಿಮಿಷದ ಮುಳ್ಳು 10 ನಿಮಿಷದ ನಂತರ 2ರ ಮೇಲೆ ಬಂದಾಗ ಇದು ಕ್ರಮಿಸಿದ ಅಷ್ಟು ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ಈ ಜಾಗದ ವಿಸ್ತೀರ್ಣವನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ವೃತ್ತಾಕಾರದ ಒಂದು ಗಡಿಯಾರದಲ್ಲಿ ವೃತ್ತಾಕಾರದ ಗಡಿಯಾರದ ತ್ರಿಜ್ಯವಾಗಿರುವ ಈ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ಅದು ಈ ವೃತ್ತಾಕಾರದ ಗಡಿಯಾರದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು 10 ನಿಮಿಷದ ನಂತರ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ವೃತ್ತಾಕಾರದ ಗಡಿಯಾರದ ತ್ರಿಜ್ಯವಾಗಿರುವ ನಿಮಿಷದ ಮುಳ್ಳಿನ ಉದ್ದವನ್ನು 14 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಅಗತ್ಯ ಇರುವಂಥ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ನೀಡಿಲ್ಲ. ಅಂದರೆ ಈ ನಿಮಿಷದ ಮುಳ್ಳು ಮತ್ತು ಈ ನಿಮಿಷದ ಮುಳ್ಳುಗಳ ನಡುವಿನ ಕೋನ ಥೀಟಾದ ಬೆಲೆಯನ್ನು ನೀಡಿಲ್ಲ. ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಸಹಾಯದಿಂದ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ನಮಗೆ ಗಡಿಯಾರದ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಗಡಿಯಾರದ ನಿಮಿಷದ ಮುಳ್ಳು ಮೊದಲಿದ್ದ ಸ್ಥಾನ, ತದನಂತರ 10 ನಿಮಿಷ ಕ್ರಮಿಸಿದ ನಂತರ ಇದ್ದ ಸ್ಥಾನ, ಇವುಗಳ ನಡುವಿನ ಕೋನ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವು 10 ನಿಮಿಷಕ್ಕೆ 60ರಿಂದ ಭಾಗಿಸ್ಕೊಳ್ಬೇಕು. ಯಾಕಂದರೆ 1 ಗಂಟೆ ಅಂದರೆ 60 ನಿಮಿಷ ಆಗಿರೋದ್ರಿಂದ ನಾವು ಈ 10 ನಿಮಿಷವನ್ನು ಗಂಟೆಗಳಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಈ 10 ನಿಮಿಷಕ್ಕೆ 60ರಿಂದ ಭಾಗಿಸ್ಕೊಳ್ಬೇಕು. ಗುಣಿಸು ಈ ನಿಮಿಷದ ಮುಳ್ಳು ಗಡಿಯಾರವನ್ನು ಒಂದು ಪೂರ್ಣವಾಗಿ ಈ ರೀತಿಯಾಗಿ ಸುತ್ತು ಹಾಕಿದಾಗ ಉಂಟಾಗುವ ಕೋನವು ಪೂರ್ಣ ಕೋನ ಅಂದರೆ 360 ಡಿಗ್ರಿ ಆಗುತ್ತದೆ. ಹಾಗಾಗಿ ಇದಕ್ಕೆ ನಾವು 360ರಿಂದ ಗುಣಿಸಿಕೊಳ್ಳಬೇಕು. ಹೀಗೆ ನಾವು 10 ನಿಮಿಷವನ್ನು ಗಂಟೆಗಳಲ್ಲಿ ಹಾಗೆ ಈ ಗಂಟೆಯನ್ನು ಒಂದು ಪೂರ್ಣ ಕೋನ 360 ಡಿಗ್ರಿಯಿಂದ ಗುಣಿಸಿಕೊಂಡಾಗ ನಮಗೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ ಸಿಗುತ್ತದೆ. ಇದನ್ನು ನಾವೀಗ ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 6 1 6 6 36 ಆಗೋದ್ರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯು 60 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಈ ವೃತ್ತಾಕಾರ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಅಂದರೆ ತ್ರಿಜ್ಯದ ಉದ್ದ, ಅದೇ ರೀತಿ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಪಡೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಗಡಿಯಾರದ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ 10 ನಿಮಿಷದಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂತ ಬರೆದುಕೊಂಡು ಇದಕ್ಕೆ ನಾನು ಬಳಸಿದ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಯಾಕಂದರೆ ಇಲ್ಲಿ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದಾಗ ಉಂಟಾಗುವ ವಿಸ್ತೀರ್ಣ ಏನಿದೆಯಲ್ಲ ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವೇ ಆಗಿದೆ. ಇದನ್ನು ಆಲ್ರೆಡಿ ನಾವೀಗ ಡಿಸ್ಕಸ್ ಮಾಡಿದ್ದೇವೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ × πr² ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಥೀಟಾದ ಬೆಲೆ 60/360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಬರೆದುಕೊಳ್ಳೋಣ. r ಅಂದರೆ 14 ಆಗಿದೆ. 6 ಜಾಗದಲ್ಲಿ 14 ಹಾಕಿದಾಗ 6 ವರ್ಗ 14 ವರ್ಗ ಆಗುತ್ತದೆ. 0 ಕ್ಯಾನ್ಸಲ್ ಮಾಡಿ 6 1 6 6 6 36 ಆಗುತ್ತದೆ. 2 3 6 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಅಂಶದಲ್ಲಿ 11 ಉಳಿಯುತ್ತದೆ. ಗುಣಿಸು 14 ವರ್ಗವನ್ನು ನಾವು 14 ಗುಣಿಸು 14 ಆಗಿ ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ 3 ಗುಣಿಸು 7 ಇದೆ. 7 1 7 7 2 14 ಆಗುತ್ತದೆ. ನಾವೀಗ 11 14 ಮತ್ತು 2 ಗುಣಿಸಿಕೊಂಡಾಗ ಬರುವ ಉತ್ತರ 308. ಭಾಗಿಸು 3 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ 308ಕ್ಕೆ 3ರಿಂದ ಭಾಗಿಸಿದಾಗ ಬರುವ ಉತ್ತರ 102.66 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ 14 ಸೆಂಟಿಮೀಟರ್ ಉದ್ದದ ಅಳತೆಯನ್ನು ಹೊಂದಿರುವ ಈ ನಿಮಿಷದ ಮುಳ್ಳು ಗಡಿಯಾರದಲ್ಲಿ 10 ನಿಮಿಷ ಕ್ರಮಿಸಿದಾಗ ಕ್ರಮಿಸಿದ ಜಾಗದ ವಿಸ್ತೀರ್ಣವು ಇಲ್ಲಿ
102.66 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ನಾವೀಗ ಈ ವರ್ಷದ ಜಿಲ್ಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಈ ರೀತಿಯ ಪ್ರಶ್ನೆಯನ್ನು ಆಲ್ರೆಡಿ ನಾವು ಈಗಾಗಲೇ ಬಿಡಿಸಿದ್ದೇವೆ. ಅಲ್ಲಿ ನಿಮಗೆ ಇಂಡೈರೆಕ್ಟಾಗಿ ಈ ರೀತಿಯ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಹೇಳಿದರು. ಅದರಲ್ಲಿ ನೇರವಾಗಿ ದತ್ತಾಂಶಗಳನ್ನು ನೀಡಿ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಪ್ರಶ್ನೆಯನ್ನು ನೋಡೋಣ ನಾವೀಗ. ಕೆಳಗಿನ ಚಿತ್ರದಲ್ಲಿ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ABಯು O ಕೇಂದ್ರವುಳ್ಳ ವೃತ್ತದ ಜಾವಾಗಿದೆ. ವೃತ್ತದ ತ್ರಿಜ್ಯವು 14 ಸೆಂಟಿಮೀಟರ್ ಹಾಗೂ ಕೋನ AOB 90 ಡಿಗ್ರಿ ಆಗಿದ್ದರೆ ಲಘು ವೃತ್ತಖಂಡ AXBಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಪ್ರಶ್ನೆಗೆ ತಕ್ಕಂತೆ ಚಿತ್ರವನ್ನು ಸಹ ನಮಗೆ ನೀಡಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 14 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ನಾವಿಲ್ಲಿ ವೃತ್ತದ ತ್ರಿಜ್ಯ R = 14 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ಕೋನ AOB ಅನ್ನು 90 ಡಿಗ್ರಿಯಾಗಿ ನೀಡಿರೋದ್ರಿಂದ ಇಲ್ಲಿ ಕೋನ AOB ಅಂದರೆ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಆದ್ದರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕೋನ θ = 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಚಿತ್ರದಲ್ಲಿರುವ ಲಘು ವೃತ್ತಖಂಡ AXBಯ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ಲಘು ವೃತ್ತಖಂಡ AXBಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ತ್ರಿಜ್ಯಾಂತರ ಖಂಡ OAXBಯಲ್ಲಿ ತ್ರಿಭುಜ OABಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಆದ್ದರಿಂದ ನಾವಿಲ್ಲಿ ಲಘು ವೃತ್ತಖಂಡ AXBಯ ವಿಸ್ತೀರ್ಣ = OAXB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ ಎಂದು ಬರೆದುಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಆಗಿದೆ. ಸೊ ಥೀಟಾ ಅಂದರೆ 90 ಡಿಗ್ರಿ ಆಗಿರೋದ್ರಿಂದ ಈ ಸೂತ್ರದಲ್ಲಿ ನಾವು ಥೀಟಾದ ಸ್ಥಾನದಲ್ಲಿ 90 ಬರೆದುಕೊಳ್ಳೋಣ ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ ಇಂಟು ಫೈನ ಬೆಲೆ 22/7 ಬರೆದುಕೊಳ್ಳೋಣ ಇಂಟು ಆರ್ನ ಬೆಲೆ 14 ಆಗಿರೋದ್ರಿಂದ ಆರ್ನ ಜಾಗದಲ್ಲಿ 14 ಆದೇಶಿಸಿಕೊಂಡಾಗ ಆರ್ದ ವರ್ಗವು 14ರ ವರ್ಗವಾಗುತ್ತದೆ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣವು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವಾಗಿರೋದ್ರಿಂದ ನಾವಿಲ್ಲಿ ಈ ಅರ್ಧವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ತ್ರಿಭುಜದ ಪಾದ ಮತ್ತು ಎತ್ತರಗಳೆರಡು ಈ ವೃತ್ತದ ತ್ರಿಜ್ಯಗಳಾಗಿವೆ. ಏಕೆಂದರೆ ಇಲ್ಲಿ ಕೋನ AOBಯು 90 ಡಿಗ್ರಿ ಆಗಿರೋದ್ರಿಂದ AOB ತ್ರಿಭುಜವು ಇಲ್ಲಿ ಲಂಬಕೋನ ತ್ರಿಭುಜವಾಗಿದೆ. ಹಾಗಾಗಿ ನಾವಿಲ್ಲಿ OA ಭಾವವನ್ನು ಪಾದವಾಗಿ ತೆಗೆದುಕೊಂಡ್ರೆ ಎತ್ತರವನ್ನು OB ಆಗಿ ತೆಗೆದುಕೊಳ್ಳಬೇಕು. ಅಥವಾ ತ್ರಿಜ್ಯಗಳಾಗಿರುವ ಈ ತ್ರಿಭುಜದ ಈ ಎರಡು ಭಾವಗಳಲ್ಲಿ ಯಾವುದಾದ್ರೂ ಒಂದು ಭಾವವನ್ನು ಪಾದವಾಗಿ ಇನ್ನೊಂದು ಭಾವವನ್ನು ಎತ್ತರವಾಗಿ ನಾವು ತೆಗೆದುಕೊಳ್ಳಬಹುದು. ಹಾಗಾಗಿ ಇಲ್ಲಿ ಪಾದ 14 ಸೆಂಟಿಮೀಟರ್ ಆಗಿ ತೆಗೆದುಕೊಂಡ್ರೆ ಈ ತ್ರಿಭುಜದ ಎತ್ತರವನ್ನು ನಾವು 14 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇದನ್ನು ನಾವೀಗ ಸಂಕ್ಷೇಪಿಸಬೇಕು. 0 0 ಕ್ಯಾನ್ಸಲ್ ಮಾಡಿ 9 1 94 36 ಆಗುತ್ತದೆ. 2 2 4 2 1 2 1 2 ಆಗುತ್ತದೆ. ಹಾಗಾಗಿ ಅಂಶದಲ್ಲಿ 11 ಗುಣಿಸು 14ರ ವರ್ಗ ಅಂದರೆ 14 ಗುಣಿಸು 14 ಉಳಿಯುತ್ತದೆ ಭಾಗಿಸು ಛೇದದಲ್ಲಿ 2 ಗುಣಿಸು 7 14 ಉಳಿಯುತ್ತದೆ ಮೈನಸ್ 2 1 2 2 7 14 ಆಗೋದ್ರಿಂದ ಇಲ್ಲಿ 7 ಗುಣಿಸು 14 ಉಳಿಯುತ್ತದೆ. 7 ಗುಣಿಸು 14 ಅಂದರೆ 98 ಆಗುತ್ತದೆ. 14 1 14 14 1 14 ಆಗುತ್ತದೆ. ಈ 11 ಮತ್ತು 14 ಗುಣಿಸಿಕೊಂಡಾಗ ಬರುವ ಉತ್ತರ 154 ಮೈನಸ್ 98 ಇದ್ದಾಗೆ ಬರೆದುಕೊಳ್ಳೋಣ. 154ರಲ್ಲಿ 98 ಕಳೆದಾಗ ಬರುವ ಉತ್ತರ 56. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಲಘು ವೃತ್ತಖಂಡ AXBಯ ವಿಸ್ತೀರ್ಣವು ಇಲ್ಲಿ 56 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.